ವಿಜ್ಞಾನಿಗಳ ಯೋಚನೆ ಏನಿತ್ತಪ್ಪ ಅಂದರೆ, ನಮ್ಮ ದೇಶ ಬೆಳಿಬೇಕಾದ್ರೆ ಇದಕ್ಕೆ ಈ ವಿಜ್ಞಾನ ತಂತ್ರಜ್ಞಾನದ ಅಳವಡಿಕೆ ತುಂಬ ಮುಖ್ಯ. ಆದ್ದರಿಂದ ನಮ್ಮಲ್ಲಿ ನೀವೇನೇ ಹೇಳಿದ್ರು ಹಾವಾಡ್ಗ ಇರ್ಬೋದು, ಅದೆಲ್ಲ ಇದ್ದಿದ್ರೂ ಇಂಟ್ರಿನ್ಸಿಕ್ ಕೇಪಬಿಲಿಟಿ ಏನಿದೆ, ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಏನಿದೆ, ಅದು ಬಹಳ ವರ್ಷಗಳ ಕಾಲ ಸಪ್ರೆಸ್ ಆಗಿತ್ತು. ತನಗೆ ಅವಕಾಶ ಸಿಕ್ಕಾಗ ಅವಕಾಶವನ್ನು ಉಪಯೋಗಿಸ್ಕೊಂಡು ಹಂತವಾಗಿ ಬೆಳೆಸ್ತಾ ಇದೇ ವರ್ಷ ನೀವು ನೋಡಿದ್ರಿ, ಮೊನ್ನೆ ಈಗ 50 ವರ್ಷ ಕಂಪ್ಲೀಟ್ ಆಯಿತು ಅಂತ ಹೇಳಿದೆ ಆ ಸೈಟ್ ಎಕ್ಸ್ಪೆರಿಮೆಂಟ್ಗೆ. ಅದು ಶುರು ಮಾಡಿದ್ದು 1 ಆಗಸ್ಟ್ 1975. ಈ ವರ್ಷ 30 ಜುಲೈಯಲ್ಲಿ ಇಸ್ರೋ ಸಂಸ್ಥೆ ಒಂದು ಪ್ರಪಂಚದ ಅತಿ ದೊಡ್ಡ ಒಂದು ಉಪಗ್ರಹವನ್ನು ಇಂಡಿಯಾ ಹಾಗೂ ಅಮೇರಿಕಾದವರು ಜೊತೆಗೂಡಿ ತಯಾರಿಸಿದಂಥ ಒಂದು ಉಪಗ್ರಹವನ್ನು ಇಂಡಿಯಾ ದೇಶ ಲಾಂಚ್ ಮಾಡ್ತು. ಅಂದರೆ ಆ ಸಮಯದಿಂದ ಈ ಸಮಯದವರೆಗೆ ನಾವು ಎಷ್ಟು ಮುಂದೆ ಬಂದಿದ್ದೀವಿ ಅನ್ನೋದು ಗೊತ್ತಾಗುತ್ತೆ.